ಹಾಯ್, ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಇವತ್ತಿನ ವಿಷಯ ಏನೆಂದರೆ ಆಶಾ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಾಗಿದ್ದರ ಬಗ್ಗೆ. ಆಶಾ ಕಾರ್ಯಕರ್ತರು ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕರ್ತೆಯರು ನಡೆಸಿದ ಪ್ರತಿಭಟನೆಗೆ ಒಂದು ಫಲವನ್ನು ಸಿಕ್ಕಿದೆ ಅಂತಲೇ ಹೇಳಬಹುದು. 4 ದಿನಗಳ ಕಾಲ ಅಹೋರಾತ್ರಿ ಧರಣಿಯನ್ನು ನಡೆಸಿದರು. ಅದರ ಪ್ರತಿಫಲವಾಗಿ ಸಿಎಂ ಸಿದ್ದರಾಮಯ್ಯವರು ಶುಕ್ರವಾರದಲ್ಲಿ ಅವರ ಒಂದು ನಿವಾಸವಾಗಿರ್ತಕ್ಕಂಥ ಗೃಹ ಕಚೇರಿಯಾಗಿರ್ತಕ್ಕಂಥ ಕೃಷ್ಣಾದಲ್ಲಿ ಆಶಾ ಕಾರ್ಯಕರ್ತೆಯರೊಂದಿಗೆ ಒಂದು ಸಂಧಾನವನ್ನು ನಡೆಸ್ತಾರೆ. ಆ ಸಂಧಾನದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಮಾಸಿಕವಾಗಿ 10,000 ರೂಪಾಯಿ ವೇತನವನ್ನು ನೀಡ್ತೇವೆ, ಅದು ಏಪ್ರಿಲ್ 1ನೇ ತಾರೀಕಿನಿಂದಲೇ ಜಾರಿಗೆ ಆಗುತ್ತದೆ ಅಂತ ಹೇಳಿ ಒಂದು ಇದನ್ನು ವಿಶ್ವಾಸವನ್ನು ಅವರಿಗೆ ಆಶಾ ಕಾರ್ಯಕರ್ತೆಯರಿಗೆ ಕೊಟ್ಟಿದ್ದಾರೆ. ಅವರು ಏಪ್ರಿಲ್ 1ರಿಂದ ಈ 10,000 ರೂಪಾಯಿ ಏನೈತಿ ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ಆಗುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಆ ಮುಷ್ಕರವನ್ನು ಕೈಬಿಟ್ಟ ಆಶಾ ಕಾರ್ಯಕರ್ತರು ಅವರಿಗೆ ಸಂಧಾನವನ್ನು ಯಶಸ್ವಿಯಾಗಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಳು ಮತ್ತು ಹೆಚ್ಚಿನ ಸರ್ಕಾರದ ಮಾಹಿತಿಗಳು, ಸ್ಕಾಲರ್ಶಿಪ್ ಯೋಜನೆಗಳು, ಗೌರ್ಮೆಂಟ್ ಕೆಲಸಗಳ ಬಗ್ಗೆ ಮಾಹಿತಿಗಳನ್ನು ಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.